ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬುಜ್ಜಿ ಕನ್ನಡತಿ. ಇವತ್ತು ಹೀರೆಕಾಯಿ ಬಸ್ಸಾರು ಮಾಡ್ತಿದ್ದಾರೆ. ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀರಿ. ಫಸ್ಟ್ ಬೇಳೆ ಬಾಯ್ಲ್ ಮಾಡ್ಕೊಬೇಕು. ಬಾಯ್ಲ್ ಆದಮೇಲೆ ಹೀರೆಕಾಯಿನ ಅದರೊಳಗಡೆ ಹಾಕಬೇಕು. ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ನನಗೆ ಅಡುಗೆ ಬಗ್ಗೆ ಐಡಿಯಾ ಇಲ್ಲ. ಅಡುಗೆ ನನ್ನ ಸಿಸ್ಟರ್ ಮಾಡ್ತಿರೋದು, ಹಂಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಆಮೇಲೆ ಪ್ಯಾನಿಗೆ 1 ಸ್ಪೂನ್ ಆಯಿಲು ಮತ್ತು ಜೀರಿಗೆ 1 ಸ್ಪೂನು, ಅಂದರೆ ದೊಡ್ಡ ಸ್ಪೂನಲ್ಲಿ ಹಾಕೋಕೆ ಹೋಗಬೇಡಿ, ಚಿಕ್ಕ ಸ್ಪೂನಲ್ಲೇ ಹಾಕಿ. ನಾವು ಚಿಕ್ಕ ಸ್ಪೂನಲ್ಲೇ ಹಾಕೋದು. ನಮ್ಮ ಅಕ್ಕ ಹಂಗೆ ಕೈಯಾಳಿಟ್ಟೆಲ್ಲ ಮಾಡ್ಕೊಂಬಿಡ್ತಾಳೆ. ಆಮೇಲೆ ಬೆಳ್ಳುಳ್ಳಿ ಮತ್ತು ಆನಿಯನ್ನು 3, ಬೆಳ್ಳುಳ್ಳಿ ಒಂದೇ ಹಾಕ್ಕೊಳ್ಳಿ. ಇಷ್ಟು ಚಿಲ್ಲಿ ಹಾಕ್ಕೊತಾ ಇರಿ. ಹಸಿಮೆಣ್ಸಿನ್ಕಾಯಿ ಎಷ್ಟು ಖಾರ ತಿಂತೀರೋ ಅದ್ಮೇಲೆ ಡಿಪೆಂಡು. ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಓಕೆ. ಆಮೇಲೆ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ರೋಸ್ಟ್ ಆದಮೇಲೆ ಜಾರಿಗೆ ಕೊಕೊನಟ್ ಕಟ್ ಮಾಡಿ ಹಾಕ್ಕೊಂಡಿದ್ದೀರಿ ಫಸ್ಟೇ. ಮತ್ತು ಇದನ್ನ ರೋಸ್ಟ್ ಮಾಡಿರೋದೆಲ್ಲ ಫುಲ್ ಅದರೊಳಗಡೆ ಹಾಕ್ಕೊತೀರಿ. ಒಂದು ಸ್ವಲ್ಪ ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಬೇಕು. ನೀವು ಅದೇ ಮಾಡಿ. ನೆಕ್ಸ್ಟು ಕೊತ್ತಂಬರಿ ಹಾಕ್ಕೊಳ್ಳಿ. ತೊಗರಿಬೇಳೆ ಮತ್ತು ಹೀರೆಕಾಯಿ ಅದು ಬಾಯ್ಲ್ ಮಾಡ್ಕೊಂಡಿದ್ರಲ್ಲ ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಟೇಸ್ಟು ಸೂಪರಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೆಕ್ಸ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಟೇಸ್ಟು ಹುಳಿ ಬೇಕೋ ತಕ್ಕನಂಗೆ ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ಅದು 10 ಮಿನಿಟ್ಸ್ ಹಾರಬೇಕು. ಹಂಗಾಗಿ ಫ್ಯಾನ್ ಮುಂದೆ ಇಕ್ಕಿದ್ದೀರಿ. ಅದು ಫುಲ್ ಹಾರಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಪೇಸ್ಟ್ ಟೈಪ್ ಮಾಡ್ಕೊಬೇಕು. ನೆಕ್ಸ್ಟ್ ಅದೇ ಕುಕ್ಕರಲ್ಲೇ ನಾವು ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಆಯಿಲ್ ಹಾಕಿದ್ದಾರೆ ಅಕ್ಕ. ನೆಕ್ಸ್ಟ್ ಸಾಸಿವೆ, ಆಮೇಲೆ ಜೀರಿಗೆ ಹಾಕ್ಕೊಂಡಿದ್ದಾರೆ. ಆಮೇಲೆ ಹಿಂಗು. ನೀವು ಯಾವ ಕಂಪ್ನಿ ಅದನ್ನು ಯೂಸ್ ಮಾಡ್ಕೊಬೋದು. ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಆನಿಯನ್ನು ಮತ್ತು ಆಮೇಲೆ ಕರಿ ಲೀವ್ಸ್ ಹಾಕ್ಕೊಳ್ಳಿ. ಕರಿಬೇವು ಒಂದು 7 or 8 ಲೀವ್ಸ್ ಹಾಕ್ಕೊಳ್ಳಿ, ಸಾಕು. ಆಮೇಲೆ ರೋಸ್ಟ್ ಮಾಡಿಕೊಂಡು ಇವಾಗ ಮಿಕ್ಸಿಲಿ ಪೇಸ್ಟ್ ಆಗಿದೆಯಲ್ಲ ಇದನ್ನ ಅದರೊಳಗಡೆ ಹಾಕ್ಕೊಬೇಕು. ಕುಕ್ಕರ್ ಒಳಗಡೆ ಫುಲ್ ಪೇಸ್ಟ್ನು ಹಾಕ್ಕೊಂಬಿಡಿ. ಮತ್ತೆ ಹೇಳ್ತಾ ಇದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಬಾಯ್ಲ್ ಮಾಡಿರೋದು ಬೇಳೆ ನೀರು ಇರುತ್ತಲ್ಲ ಅದನ್ನ ಅದು ಕುಕ್ಕರ್ ಒಳಗಡೆ ಹಾಕ್ಕೊತಾ ಇದ್ದೀರಿ. ಎಕ್ಸ್ಟ್ರಾ ವಾಟರ್ ಬೇಕು ಅನಿಸಿದ್ರೆ ನೀವು ಹಾಕ್ಕೊಬೋದು. ತುಂಬ ತೆಳುವಾಗಬೇಕು ಅಂತ ಒಬ್ರೊಬ್ರು ಮಾಡ್ಕೊತಾರೆ. ನಿಮಗೂ ಅದೇ ಥರನೇ ಬೇಕು ಅಂದರೆ ನೀವು ಮಾಡ್ಕೊಬೋದು. ನಾವು ಇಷ್ಟೇ ಮಾಡೋದು, ಹಂಗಾಗಿ ನಿಮಗಿಷ್ಟೇ ತೋರಿಸಿದ್ದೀರಿ. ನೆಕ್ಸ್ಟ್ ಸಾಲ್ಟ್ ಹಾಕ್ಕೊಂಡಿದ್ದೀರಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ಸಾಂಬಾರ್ ಪೌಡರ್ 2 ಸ್ಪೂನ್ ಹಾಕ್ಕೊಳ್ಳಿ. 2 ಸ್ಪೂನ್ ಹಾಕ್ಕೊಂಡು ಮಿಕ್ಸಪ್ ಮಾಡ್ಕೊಳ್ಳಿ. ಏನು ವಿಜಿಲ್ ಹಾಕ್ಬಿಟ್ಟು ಕುಕ್ಕರೆಲ್ಲ ಮುಚ್ಚೋದೇನೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಒಂದು ಸ್ವಲ್ಪ ಬಾಯ್ಲ್ ಮಾಡಿದ್ರೇ ಅದು ಕಂಪ್ಲೀಟ್ ಆಗಿರುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಇದ್ದು ಪಲ್ಯ ಬರುತ್ತೆ, ಅದು ಸೆಕೆಂಡ್ ಪಾರ್ಟ್ ಹಾಕ್ತೀನಿ. ಅದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಇದೇ ಥರ ಇರಲಿ. ಓಕೆ, ಬಾಯ್.